ಎಲ್ಲರಿಗೂ ನಮಸ್ಕಾರ. ಯುಗಾದಿ ಅಂದ ತಕ್ಷಣ ನಮಗೆಲ್ಲ ಮೊದಲು ನೆನಪಾಗೋದೆ ಬೇವು ಬೆಲ್ಲ ಪಿನ್ನೆ ಹೊಸ ಬಟ್ಟೆ ಅಲ್ವಾ? ಆದ್ರೆ ಯುಗಾದಿ ಅಂದ್ರೆ ಕೇವಲ ಅಷ್ಟೇನಾ? ಖಂಡಿತ ಇಲ್ಲ. ಇದು ಕೇವಲ ಒಂದು ಹಬ್ಬ ಅಲ್ಲ, ಇದೊಂದು ಹೊಸ ಯುಗದ ಆರಂಭ. ಬನ್ನಿ, ಈ ಆಚರಣೆಯ ಹಿಂದಿರುವ ಆಳವಾದ ಅರ್ಥವನ್ನ ಇವತ್ತು ಒಟ್ಟಿಗೆ ತಿಳ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ. ನಾವು ಆಚರಿಸೋ ಹೊಸ ವರ್ಷ ಅನ್ನೋದು ಬರೀ ಕ್ಯಾಲೆಂಡರ್ನಲ್ಲಿ ಒಂದು ಡೇಟ್ ಚೇಂಜ್ ಆಗೋದು ಅಷ್ಟೇ ಆಗದೆ ಅದಕ್ಕೂ ಮೀರಿ ಒಂದು ದೊಡ್ಡ ಆಳವಾದ ಅರ್ಥ ಇದ್ರೆ ಹೇಗಿರುತ್ತೆ? ಯುಗಾದಿ ಹಬ್ಬದ ನಿಜವಾದ ತಿರುಳೇ ಇದು. ಸರಿ, ಹಾಗಾದ್ರೆ ಮೊದಲು ಯುಗಾದಿ ಅನ್ನೋ ಹೆಸರಲ್ಲೇ ಏನಿದೆ ಅಂತ ನೋಡೋಣ ಬನ್ನಿ. ಆ ಹೆಸರಿನಲ್ಲೇ ಒಂದು ದೊಡ್ಡ ರಹಸ್ಯ ಅಡಗಿದೆ. ಆ ಪದದ ಅರ್ಥ ಏನು? ಅದು ಹೇಗೆ ಒಂದು ಹೊಸ ವರ್ಷವನ್ನ, ಒಂದು ಹೊಸ ಯುಗದ ಆರಂಭ ಅಂತ ಹೇಳುತ್ತೆ, ಅದನ್ನ ಈಗ ತಿಳ್ಕೊಳ್ಳೋಣ. ನೋಡಿ, ಯುಗಾದಿ ಅನ್ನೋ ಪದದಲ್ಲೇ ಅದರ ಇಡೀ ಮಹತ್ವ ಇದೆ. ಇದು ಸಂಸ್ಕೃತದ 2 ಪದಗಳಿಂದ ಬಂದಿರೋದು. ಯುಗ ಅಂದ್ರೆ ಕಾಲ ಅಥವಾ ಶಕೆ, ಮತ್ತು ಆದಿ ಅಂದ್ರೆ ಆರಂಭ. ಸೊ ಯುಗಾದಿ ಅಂದ್ರೆ ಅಕ್ಷರಶಃ ಒಂದು ಯುಗದ ಆರಂಭ. ಅದಕ್ಕೆ ನೋಡಿ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣದಂಥ ರಾಜ್ಯಗಳಲ್ಲಿ ಈ ದಿನವನ್ನ ತುಂಬ ಶ್ರದ್ಧೆಯಿಂದ ಆಚರಿಸ್ತಾರೆ. ಯಾಕಂದ್ರೆ ಇದು ಬರೀ ಹೊಸ ವರ್ಷ ಅಲ್ಲ, ಇದೊಂದು ಹೊಸ ಶಕೆಯ ಆರಂಭ. ಸರಿ, ಈ ದಿನಕ್ಕೆ ಇಷ್ಟೊಂದು ಪವಿತ್ರತೆ, ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ ಬಂತು? ಇದ್ರ ಹಿಂದೆ ಕೆಲವು ತುಂಬಾನೇ ರೋಚಕವಾದ ಪೌರಾಣಿಕ ಕಥೆಗಳಿವೆ. ಬ್ರಹ್ಮಾಂಡದ ಸೃಷ್ಟಿಗೆ ಸಂಬಂಧಪಟ್ಟ ಆ ಕಥೆಗಳು ಯಾವುವು ಅಂತ ಈಗ ನೋಡೋಣ. ಪುರಾಣಗಳ ಪ್ರಕಾರ ಇದೇ ಯುಗಾದಿ ದಿನದಂದು ಸೂರ್ಯೋದಯದ ಸಮಯದಲ್ಲಿ ಬ್ರಹ್ಮದೇವನು ಈ ಇಡೀ ವಿಶ್ವದ ಸೃಷ್ಟಿಯನ್ನ ಶುರುಮಾಡಿದನಂತೆ. ಅಂದ್ರೆ ಗ್ರಹಗಳು, ನಕ್ಷತ್ರಗಳು, ಋತುಗಳು, ಜೀವರಾಶಿಗಳು ಎಲ್ಲದರ ಸೃಷ್ಟಿ ಶುರುವಾಗಿದ್ದೇ ಈ ದಿನ. ಅದಕ್ಕಾಗಿಯೇ ಇದನ್ನ ಸಮಯದ ಆರಂಭದ ದಿನ ಅಂತಾನೂ ಕರೀತಾರೆ. ಇನ್ನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕತೆ ಇದೆ, ಅದು ಮತ್ಸ್ಯಾವತಾರದ್ದು. ಏನಾಗತ್ತೆ ಅಂದ್ರೆ, ಸೋಮಕಾಸುರ ಅನ್ನೋ ರಾಕ್ಷಸ 4 ವೇದಗಳನ್ನ ಕದ್ದು ಸಮುದ್ರದಲ್ಲಿ ಬಚ್ಚಿಟ್ಬಿಡ್ತಾನೆ. ಆಗ ಇಡೀ ಸೃಷ್ಟಿ ಕಾರ್ಯವೇ ನಿಂತೋಗತ್ತೆ. ಆಗ ವಿಷ್ಣು ತನ್ನ ಮೊದಲ ಅವತಾರವಾದ ಮತ್ಸ್ಯ ಅಂದ್ರೆ ಮೀನಿನ ರೂಪದಲ್ಲಿ ಬಂದು ಆ ರಾಕ್ಷಸನನ್ನ ಸಂಹಾರ ಮಾಡಿ ವೇದಗಳನ್ನ ವಾಪಸ್ ತಂದು ಬ್ರಹ್ಮನಿಗೆ ಕೊಡ್ತಾನೆ. ಹೀಗೆ ಜ್ಞಾನವನ್ನ ರಕ್ಷಿಸಿ ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡಿದ ಆ ಪವಿತ್ರವಾದ ದಿನವೇ ಯುಗಾದಿ. ಯುಗಾದಿಯ ಮಹತ್ವ ಬರೀ ಒಂದೇ ಘಟನೆಗೆ ಸೀಮಿತವಾಗಿಲ್ಲ ನೋಡಿ. ಇದೇ ದಿನ ಸತ್ಯಯುಗ ಆರಂಭವಾಯಿತು ಅಂತಾರೆ. ಅಷ್ಟೇ ಅಲ್ಲ, ರಾವಣನ ಸಂಹಾರದ ನಂತರ ಶ್ರೀರಾಮನು ಅಯೋಧ್ಯೆಯಲ್ಲಿ ರಾಮರಾಜ್ಯ ಸ್ಥಾಪನೆ ಮಾಡಿದ್ದು ಇದೇ ದಿನ. ಅಷ್ಟೇ ಯಾಕೆ, ಶ್ರೀಕೃಷ್ಣ ಭೂಮಿ ಬಿಟ್ಟು ಹೋದ ನಂತರ ಈಗ ನಾವಿರೋ ಕಲಿಯುಗ ಆರಂಭ ಆಗಿದ್ದು ಕೂಡ ಇದೇ ದಿನ ಅಂತ ನಂಬಲಾಗುತ್ತೆ. ಸೊ ಇಷ್ಟೆಲ್ಲ ಆರಂಭಗಳಿಗೆ ಸಾಕ್ಷಿಯಾದ ದಿನ ಇದು. ಸರಿ, ಈ ಪೌರಾಣಿಕ ಕಥೆಗಳನ್ನ ಬಿಟ್ಟು ನೋಡಿದ್ರೆ ಯುಗಾದಿ ಆಚರಣೆಯಲ್ಲಿ ಒಂದು ತುಂಬಾನೇ ಆಳವಾದ ಜೀವನದ ಫಿಲಾಸಫಿ ಕೂಡ ಇದೆ. ಆ ತತ್ವಶಾಸ್ತ್ರವನ್ನ ಒಂದು ತುಂಬಾನೇ ಸಿಂಪಲ್ ಆದ ಆದರೆ ತುಂಬಾನೇ ಅರ್ಥಗರ್ಭಿತವಾದ ಒಂದು ತಿನಿಸಿನ ಮೂಲಕ ಹೇಳಲಾಗುತ್ತೆ. ಅದೇ ಬೇವು ಬೆಲ್ಲ. ಹೌದು, ಬೇವು ಬೆಲ್ಲ. ಇದು ಬರೀ ತಿನ್ನೋಕೆ ಇರೋ ಒಂದು ತಿಂಡಿ ಅಷ್ಟೇ ಅಲ್ಲ, ಇದು ಯುಗಾದಿ ಆಚರಣೆಯ ಕೇಂದ್ರ ಬಿಂದು, ಅದರ ಆತ್ಮ ಅಂದ್ರೂ ತಪ್ಪಾಗಲ್ಲ. ಹಾಗಾದ್ರೆ ಇದರ ಸಾಂಕೇತಿಕ ಅರ್ಥ ಏನು ಅಂತ ನೋಡೋಣ ಬನ್ನಿ. ಈ ಬೇವು ಬೆಲ್ಲದ ಮಿಶ್ರಣ ಇದೆಯಲ್ಲ, ಇದು ನಮ್ಗೆ ಜೀವನದ ಒಂದು ದೊಡ್ಡ ಪಾಠ ಹೇಳುತ್ತೆ. ಬೇವು ಅಂದ್ರೆ ಅದರ ಕಹಿ ನಮ್ಮ ಜೀವನದಲ್ಲಿ ಬರುವ ಕಷ್ಟ, ದುಃಖ, ನೋವುಗಳನ್ನ ಸಂಕೇತಿಸುತ್ತೆ. ಅದೇ ರೀತಿ ಬೆಲ್ಲ ಅದರ ಸಿಹಿ ಜೀವನದ ಖುಷಿ, ಸಂತೋಷ, ಯಶಸ್ಸನ್ನ ಪ್ರತಿನಿಧಿಸುತ್ತೆ. ಯುಗಾದಿಯ ದಿನ ನಾವು ಇವೆರಡನ್ನೂ ಒಟ್ಟಿಗೆ ತಿನ್ನೋದರ ಮೂಲಕ ಜೀವನದಲ್ಲಿ ಬರೋ ಸುಖ ದುಃಖಗಳೆರಡನ್ನೂ ಸಮನಾಗಿ ಸ್ವೀಕರಿಸಬೇಕು ಅನ್ನೋ ಅದ್ಭುತವಾದ ಸಂದೇಶವನ್ನ ನಮ್ಗೆ ನಾವೇ ನೆನಪಿಸ್ಕೊಡ್ತೀವಿ. ಈ ಬೇವು ಬೆಲ್ಲ ತಿನ್ಬೇಕಾದ್ರೆ ಒಂದು ಶ್ಲೋಕವನ್ನ ಹೇಳ್ತಾರೆ. ಅದು ಇದರ ಮಹತ್ವವನ್ನ ಇನ್ನೂ ಅದ್ಭುತವಾಗಿ ವಿವರಿಸುತ್ತೆ. ಆ ಶ್ಲೋಕದ ಅರ್ಥ ಏನು ಅಂದ್ರೆ, 100 ವರ್ಷಗಳ ಆಯುಷ್ಯ, ವಜ್ರದ ಹಾಗೆ ಗಟ್ಟಿಯಾದ ದೇಹ ಮತ್ತು ಎಲ್ಲಾ ಕೆಡುಕುಗಳ ನಾಶಕ್ಕಾಗಿ ಈ ಬೇವಿನ ಚಿಗುರನ್ನ ಸೇವಿಸಬೇಕು ಅಂತ. ನೋಡಿ, ಇದರಲ್ಲಿ ಆರೋಗ್ಯದ ಕಾಳಜಿಯೂ ಇದೆ, ಜೀವನದ ತತ್ವಶಾಸ್ತ್ರವೂ ಇದೆ. ಎಂಥ ಸುಂದರವಾದ ಸಮ್ಮಿಲನ ಅಲ್ವಾ? ಈ ಅದ್ಭುತವಾದ ತತ್ವವನ್ನ ಬರೀ ಮಾತಲ್ಲಿ ಹೇಳಿಬಿಡೋದಿಲ್ಲ, ಬದಲಿಗೆ ನಮ್ಮ ಆಚರಣೆಗಳಲ್ಲೂ ಅದನ್ನ ಅಳವಡಿಸ್ಕೊಂಡಿದ್ದೀವಿ. ಯುಗಾದಿ ದಿನ ನಾವು ಮಾಡೋ ಒಂದೊಂದು ಸಂಪ್ರದಾಯವೂ ಕೂಡ ಹೊಸತನದ ಒಂದು ಫ್ರೆಶ್ ಸ್ಟಾರ್ಟ್ನ ಸಂಕೇತ. ಹಾಗಾದರೆ ಆ ಸಂಪ್ರದಾಯಗಳು ಯಾವುವು ಅಂತ ನೋಡೋಣ ಬನ್ನಿ. ಯುಗಾದಿ ದಿನದ ಆಚರಣೆಗಳು ಒಂದೆರಡಲ್ಲ. ಬೆಳಗ್ಗೆ ಎದ್ದು ಮಾಡುವ ಅಭ್ಯಂಜನ ಸ್ನಾನ ಅಂದ್ರೆ ಎಣ್ಣೆ ಸ್ನಾನದಿಂದ ಹಿಡಿದು ಹೊಸ ವರ್ಷಕ್ಕೆ ಹೊಸ ಬಟ್ಟೆ ಹಾಕೊಂಡು ಮನೆ ದೇವರ ಪೂಜೆ ಮಾಡಿ ಸಂಜೆ ಎಲ್ಲರೂ ಒಟ್ಟಿಗೆ ಸೇರಿ ಪಂಚಾಂಗ ಶ್ರವಣ ಕೇಳೋದು. ಹೀಗೆ ಪ್ರತಿಯೊಂದು ಆಚರಣೆಯೂ ಒಂದು ಹೊಸ ಆರಂಭದ, ನವೀಕರಣದ ಸಂಕೇತನೇ ಸರಿ.
ಇಲ್ಲಿ ಒಂದು ತುಂಬಾನೇ ಕುತೂಹಲಕಾರಿ ವಿಷಯ ಇದೆ ಗೊತ್ತಾ? ಈ ಅಭ್ಯಂಜನ ಸ್ನಾನ ಇದೆಯಲ್ಲ, ಅದು ಕೇವಲ ಒಂದು ಧಾರ್ಮಿಕ ಆಚರಣೆ ಅಲ್ಲ, ಅದಕ್ಕೊಂದು ವೈಜ್ಞಾನಿಕ ಕಾರಣವೂ ಇದೆ. ಸಾಮಾನ್ಯವಾಗಿ ಹರಳೆಣ್ಣೆಯಿಂದ ಮಾಡೋ ಈ ಸ್ನಾನ ನಮ್ಮ ದೇಹವನ್ನ ತಂಪಾಗಿಡುತ್ತೆ. ಮುಂದೆ ಬರೋ ಬೇಸಿಗೆಯ ಬಿಸಿಲನ್ನ ಎದುರಿಸೋಕೆ ನಮ್ಮ ದೇಹವನ್ನ ಇದು ಸಿದ್ಧಪಡಿಸುತ್ತೆ. ನಮ್ಮ ಹಿರಿಯರ ಆಚರಣೆಗಳಲ್ಲಿ ಎಂಥ ಆಳವಾದ ಜ್ಞಾನ ಅಡಗಿದೆ ನೋಡಿ, ಅದ್ಭುತ ಅಲ್ವಾ? ಸರಿ, ಸಾವಿರಾರು ವರ್ಷಗಳಷ್ಟು ಹಳೆಯಾದ ಈ ಹಬ್ಬ ಇವತ್ತಿನ ಕಾಲಕ್ಕೂ ರೆಲೆವೆಂಟ್ ಇದೆಯಾ? ಖಂಡಿತವಾಗ್ಲೂ ಇದೆ. ಈ ಪ್ರಾಚೀನ ಆಚರಣೆ ನಮ್ಮ ಇವತ್ತಿನ ಮಾಡರ್ನ್ ಲೈಫ್ ಮೇಲೂ ಹೇಗೆ ಪ್ರಭಾವ ಬೀರಿದೆ ಅಂತ ಗೊತ್ತಾದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಈ ಸಂಖ್ಯೆಯನ್ನ ಒಮ್ಮೆ ನೋಡಿ. 78C ಅಂದ್ರೆ ಕ್ರಿಸ್ತಶಕ 78. ಇದು ಬರೀ ಒಂದು ನಂಬರಲ್ಲ. ನಾವು ಯುಗಾದಿಯ ಹೊಸ ವರ್ಷವನ್ನ ಲೆಕ್ಕ ಹಾಕೋಕೆ ಬಳಸೋ ಶಾಲಿವಾಹನ ಶಕೆ ಅನ್ನೋ ಐತಿಹಾಸಿಕ ಕ್ಯಾಲೆಂಡರ್ ಸಿಸ್ಟಮ್ ಶುರುವಾಗಿದ್ದೇ ಈ ವರ್ಷದಿಂದ. ಈ ಶಕಯುಗದ ಜರ್ನಿ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಕ್ರಿಸ್ತಶಕ 78ರಲ್ಲಿ ಇದು ಶುರುವಾಯಿತು. ಆಮೇಲೆ ಮಧ್ಯಕಾಲದಲ್ಲಿ ಭಾರತ ಅಷ್ಟೇ ಅಲ್ಲ, ಸೌತ್ ಈಸ್ಟ್ ಏಷ್ಯಾದಲ್ಲೂ ಇದು ವ್ಯಾಪಕವಾಗಿ ಬಳಕೆಗೆ ಬಂತು. ಆದರೆ ಎಲ್ಲಕ್ಕಿಂತ ಅಚ್ಚರಿಯ ವಿಷಯ ಏನ್ ಗೊತ್ತಾ? 1957ರಲ್ಲಿ ನಮ್ಮ ಸ್ವತಂತ್ರ ಭಾರತ ಸರ್ಕಾರ ತನ್ನ ಅಫಿಷಿಯಲ್ ನ್ಯಾಷನಲ್ ಕ್ಯಾಲೆಂಡರ್ಗೆ ಇದೇ ಶಾಲಿವಾಹನ ಶಕೆಯನ್ನ ಅಳವಡಿಸ್ಕೊಳ್ಳುತ್ತೆ. ಅಂದ್ರೆ ನಮ್ಮ ಪ್ರಾಚೀನ ಪರಂಪರೆಗೂ ನಮ್ಮ ಆಧುನಿಕ ರಾಷ್ಟ್ರೀಯತೆಗೂ ಇದೊಂದು ಅದ್ಭುತವಾದ ಸೇತುವೆ ಇದ್ದಾಗೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಾವೇ ಕೇಳ್ಕೊಳ್ಳೋಣ. ಸಾವಿರಾರು ವರ್ಷಗಳ ಹಿಂದಿನ ಈ ಆಚರಣೆಗಳು, ಈ ನಂಬಿಕೆಗಳು ಇವತ್ತಿಗೂ ನಮ್ಮನ್ನ, ನಮ್ಮ ಸಮಯವನ್ನ, ನಮ್ಮ ಗುರುತನ್ನ ಹೇಗೆ ರೂಪಿಸ್ತಾ ಬಂದಿವೆ? ಇದೊಂದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ.